ರಾಜ್ಯದಲ್ಲಿ ದಿನದಿನಕ್ಕೂ ಈ ಸೈಬರ್ ವಂಚಕರ ಕಾಟ ಮಿತಿ ಮೀರ್ತಾ ಇದೆ. ಸೆಲೆಬ್ರಿಟಿಗಳಿಗೆ, ರಾಜಕಾರಣಿಗಳಿಗೆ, ಪೊಲೀಸ್ ಅಧಿಕಾರಿಗಳನ್ನೇ ಇವರು ಟಾರ್ಗೆಟ್ ಮಾಡಿಕೊಂಡು ಗಾಳ ಹಾಕ್ತಾ ಇದ್ದಾರೆ. ಉಪೇಂದ್ರ ಫ್ಯಾಮಿಲಿ ಆಯ್ತು, ಸುಧಾಕರ್ ಅವರ ಪತ್ನಿ ಆಯ್ತು, ಈಗ ಇನ್ಫೋಸಿಸ್ ಫೌಂಡೇಶನ್ ಮುಖ್ಯಸ್ಥೆ ಸುಧಾಮೂರ್ತಿಗೂ ಕೂಡ ಕಾಟ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಸೈಬರ್ ವಂಚಕರ ಜಾಲ ಯಾವ ರೀತಿ ಸೆಲೆಬ್ರಿಟಿಗಳು, ರಾಜಕಾರಣಿಗಳು, ಪೊಲೀಸರನ್ನ ಟಾರ್ಗೆಟ್ ಮಾಡ್ತಾ ಇದೆ ನೋಡ್ಕೊಂಡ್ ಬನ್ನಿ. ಪ್ರತಿಷ್ಠಿತ ವ್ಯಕ್ತಿಗಳೇ ಕಿಡಿಗೇಡಿಗಳ ಟಾರ್ಗೆಟ್. ಸುಧಾಮೂರ್ತಿಗೂ ಸೈಬರ್ ವಂಚಕರ ಕಾಟ. ಇತ್ತೀಚೆಗೆ ರಾಜ್ಯದಲ್ಲಿ ಸೈಬರ್ ವಂಚಕರ ಕಾಟ ದಿನದಿನಕ್ಕೂ ಮಿತಿ ಮೀರ್ತಿದೆ. ದೊಡ್ಡ ದೊಡ್ಡ ವ್ಯಕ್ತಿಗಳ ಒಂದೊಂದೇ ಪ್ರಕರಣಗಳು ಬೆಳಕಿಗೆ ಬರ್ತಿವೆ. ದೊಡ್ಡ ರಾಜಕಾರಣಿಗಳು, ಸೆಲೆಬ್ರಿಟಿ, ಪೊಲೀಸ್ ಅಧಿಕಾರಿಗಳ ಕುಟುಂಬದವರನ್ನೇ ಕಿಡಿಗೇಡಿಗಳು ಟಾರ್ಗೆಟ್ ಮಾಡ್ತಿದ್ದಾರೆ. ಇತ್ತೀಚೆಗೆ ಸ್ಯಾಂಡಲ್ವುಡ್ ಸ್ಟಾರ್ ನಟ ಉಪೇಂದ್ರ ಪತ್ನಿ ಪ್ರಿಯಾಂಕಾರಿಂದ ಸೈಬರ್ ವಂಚಕರು ಲಕ್ಷಾಂತರ ರೂಪಾಯಿ ಲಪಟಾಯಿಸಿದ್ರು. ಇದರ ಬೆನ್ನಲ್ಲೇ ಚಿಕ್ಕಬಳ್ಳಾಪುರ ಬಿಜೆಪಿ ಸಂಸದ ಡಾಕ್ಟರ್ ಸುಧಾಕರ್ ಪತ್ನಿ ಸಹ ಸೈಬರ್ ಅರೆಸ್ಟ್ಗೆ ಒಳಗಾಗಿದ್ದಾರೆ. ಇದರ ನಡುವೆ ರಾಜ್ಯಸಭಾ ಸದಸ್ಯೆ, ಇನ್ಫೋಸಿಸ್ ಫೌಂಡೇಶನ್ ಮುಖ್ಯಸ್ಥೆ ಸುಧಾಮೂರ್ತಿ ಅವರಿಗೂ ಸೈಬರ್ ವಂಚಕರು ಕಾಟ ಕೊಟ್ಟಿದ್ದಾರೆ. ಆಧಾರ್ ಲಿಂಕ್ ಹೆಸರಲ್ಲಿ ಹಣಕ್ಕೆ ಕನ್ನ. ಆಧಾರ್ ಲಿಂಕ್ ಹೆಸರಲ್ಲಿ ಕಿಡಿಗೇಡಿಗಳು ಸುಧಾಮೂರ್ತಿಗೆ ಕಾಲ್ ಮಾಡಿ ಕಾಟ ಕೊಟ್ಟಿದ್ದಾರೆ. ದೂರ ಸಂಪರ್ಕ ಸಚಿವಾಲಯದ ಉದ್ಯೋಗಿ ಅಂತ ಹೇಳಿ ಅಪರಿಚಿತ ವ್ಯಕ್ತಿಯೊಬ್ಬ ಸೆಪ್ಟೆಂಬರ್ 5ರಂದು ಸುಧಾಮೂರ್ತಿಗೆ ಕರೆ ಮಾಡಿದ್ದಾನೆ. ನಿಮ್ಮ ಮೊಬೈಲ್ ನಂಬರ್ ಆಧಾರ್ಗೆ ಲಿಂಕ್ ಮಾಡದೆ ನೋಂದಾಯಿಸಲಾಗಿದೆ, ಹಾಗಾಗಿ ವೈಯಕ್ತಿಕ ಮಾಹಿತಿ ನೀಡಿ ಅಂತ ಮಾಹಿತಿ ಕೇಳಿದ್ದ. ಅಲ್ಲದೆ ನಿಮ್ಮ ನಂಬರ್ ಇಂದ ಅಶ್ಲೀಲ ವಿಡಿಯೋ ಕಳಿಸಲಾಗ್ತಿದೆ, ಅದನ್ನ ನಾನು ನಿಲ್ಲಿಸಿದ್ದೇನೆ ಎಂದೆಲ್ಲ ಹೇಳಿದ್ದ. ಈ ವೇಳೆ ಅನುಮಾನಗೊಂಡ ಸುಧಾಮೂರ್ತಿ ಬಂದಿದ್ದ ನಂಬರ್ ಅನ್ನ ಟ್ರೂ ಕಾಲರ್ ಮೂಲಕ ಪರಿಶೀಲಿಸಿದ್ದು, ಟ್ರೂ ಕಾಲರ್ ನಲ್ಲಿ ಟೆಲಿಕಾಂ ಡಿಪಾರ್ಟ್ಮೆಂಟ್ ಅಂತ ಬಂದಿತ್ತು. ಇದರಿಂದ ಎಚ್ಚೆತ್ತುಕೊಂಡ ಅವರು ಸೈಬರ್ ವಂಚಕರ ಟ್ರ್ಯಾಪ್ಗೆ ಒಳಗಾಗದೆ ಬೆಂಗಳೂರು ಸೈಬರ್ ಕ್ರೈಂ ಪೊಲೀಸರಿಗೆ ವಂಚಕನ ವಿರುದ್ಧ ಠಾಣೆಗೆ ದೂರು ನೀಡಿದ್ದಾರೆ. ನಿನ್ನೆ ಚಿಕ್ಕಬಳ್ಳಾಪುರ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಪತ್ನಿಗೆ ಸೈಬರ್ ವಂಚಕರು ಗಾಳ ಹಾಕಿದ್ರು. ಆಗಸ್ಟ್ 26ರಂದು ಬೆಳಗ್ಗೆ 9:30 ಸುಮಾರಿಗೆ ಡಾಕ್ಟರ್ ಪ್ರೀತಿ ಸುಧಾಕರ್ಗೆ ವಂಚಕರು ವಿಡಿಯೋ ಕಾಲ್ ಮಾಡಿದ್ದಾರೆ. ಸದ್ಬತ್ ಖಾನ್ ಎಂಬಾತ ನಿಮ್ಮ ದಾಖಲೆಗಳನ್ನ ಬಳಸಿಕೊಂಡಿದ್ದಾನೆ, ನಿಮ್ಮ ಹೆಸರಲ್ಲಿ ಕ್ರೆಡಿಟ್ ಕಾರ್ಡ್ ಮಾಡಿಸಿ ಅಕ್ರಮ ವ್ಯವಹಾರ ಮಾಡಿದ್ದಾನೆ, ಅಲ್ಲದೆ ಕಾನೂನು ಬಾಹಿರವಾದ ಚಟುವಟಿಕೆಗೆ ವಿದೇಶಕ್ಕೆ ಜನರನ್ನ ಕಳಿಸಿದ್ದಾನೆ. ಸದ್ಬತ್ ಖಾನ್ ಅನ್ನ ಅರೆಸ್ಟ್ ಮಾಡಿದ್ದು ಅವನ ಬಳಿ ನಿಮ್ಮ ದಾಖಲೆಗಳು ಸಿಕ್ಕಿವೆ ಅಂದಿದ್ದಾರೆ. ಅಲ್ಲದೆ ಈ ಬಗ್ಗೆ ವಿಚಾರಣೆ ನಡೆಸಬೇಕು, ವಿಡಿಯೋ ಕಾಲ್ ಅಟೆಂಡ್ ಮಾಡಬೇಕು ಅಂತ ವಂಚಕರು ಹೇಳಿದ್ದಾರೆ. ನಿಮ್ಮ ಅಕೌಂಟ್ ಇಲ್ಲೀಗಲ್ ಆಗಿದ್ದು ಹಣ ಹಾಕದಿದ್ರೆ ವೈಯಕ್ತಿಕ ದಾಖಲೆ ರದ್ದುಗೊಳಿಸುವುದಾಗಿ ಹೆದರಿಸಿದ್ದಾರೆ. RBI ರೂಲ್ಸ್ ಪರಿಶೀಲಿಸಿ ಹಣ ವಾಪಸ್ ಹಾಕ್ತೀವಿ ಅಂತ ನಂಬಿಸಿದ್ದಾರೆ. ವಂಚಕರ ಮಾತು ನಂಬಿ ಡಾಕ್ಟರ್ ಪ್ರೀತಿ ಸುಧಾಕರ್ 14 ಲಕ್ಷ ಹಣ RTGS ಮಾಡಿದ್ರು. ದೂರ ಸಂಪರ್ಕ ಇಲಾಖೆ ಅಧಿಕಾರಿಗಳು, ಇಡಿ, ಸಿಬಿಐ ಸೇರಿದಂತೆ ವಿವಿಧ ಇಲಾಖೆ ಹೆಸರು ಹೇಳಿಕೊಂಡು ಸೈಬರ್ ವಂಚಕರು ಜನರ ಹಣ ದೋಚುತ್ತಿದ್ದಾರೆ. ಈ ಸೈಬರ್ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ದೊಡ್ಡ ಅಧಿಕಾರಿಗಳನ್ನು ಸಹ ಈ ಖದೀಮರು ಬಿಟ್ಟಿಲ್ಲ. ಹೀಗಾಗಿ ಈ ರೀತಿಯ ಯಾವುದೇ ದೂರವಾಣಿ ಕರೆ ಬಂದ್ರೆ ಎಚ್ಚರಿಕೆಯಿಂದ ಇರಿ. ಬ್ಯೂರೋ ರಿಪೋರ್ಟ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.